ರಿಲಯನ್ಸ್ ಫೌಂಡೇಶನಿಂದ 2025 ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ. ಇದು ಅಂಡರ್ ಗ್ರ್ಯಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಇಬ್ಬರಿಗೂ ಸಹ ಇದೆ. ಬಟ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಡೀಟೇಲ್ಸ್ ನೋಡೋದಾದರೆ, ಇದು ಸ್ಟೂಡೆಂಟ್ support meritorious students from all corner of the country with an undergraduate college education. ಸೊ ನಾನು ಈಗ ಯು ಜಿದು ಓಪನ್ ಮಾಡಿದ್ದೇನೆ. ಸೊ ಯು ಜಿ ಡೀಟೇಲ್ಸ್ ಇರುತ್ತೆ. ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಎನಿ ಸ್ಟ್ರೀಮ್ ಆಫ್ ದೇರ್ ಚಾಯ್ಸ್ ಆ್ಯಂಡ್ ಅವಾರ್ಡೆಡ್ ಆನ್ ಅ ಮೆರಿಟ್ ಕಮ್ ಮೀನ್ಸ್ ಬೇಸಿಸ್. ಅಂದರೆ ಇದು ಮಾರ್ಕ್ಸ್ ಮೇಲೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಲಿಮಿಟ್ 60% ಕೊಟ್ಟಿದ್ದಾರೆ. ಸೊ 70% ಬಂದ ಮಕ್ಕಳಿಗೂ ಬಂದಿದೆ, 90% ಬಂದ ಮಕ್ಕಳಿಗೂ ಬಂದಿದೆ. ಅಪ್ ಟು 5,000 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಸ್ಕಾಲರ್ಶಿಪ್ ಅಮೌಂಟು 2 ಲ್ಯಾಕ್ ಆಗಿರುತ್ತೆ, ಆಯಿತಾ. ಸೊ ಇದು ಮೇನ್ ಡೀಟೇಲ್ಸು. ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು. ಅದರಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ಸ್, ಅಕಾಡೆಮಿಕ್ ಇನ್ಫಾರ್ಮೇಷನ್, ಅಚೀವ್ಮೆಂಟ್ಸ್, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಎಲ್ಲ ಕೇಳುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದು ಎಕ್ಸಾಮ್ ಬರುತ್ತೆ ಆ್ಯಪ್ಟಿಟ್ಯೂಡಿದು. ಸೊ 60 ಮಿನಿಟ್ಸಿಗೆ ಇರುತ್ತೆ. 60 ಕ್ವೆಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸು. ಸೊ ಅದರದ್ದು ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಅವರು ಫಸ್ಟ್ ಲೆವೆಲಿಗೆ ಹೋಗುತ್ತೆ ನೀವು ಆ್ಯಪ್ಟಿಟ್ಯೂಡ್ ಪಾಸ್ ಆದರೆ. ಅದಾದಮೇಲೆ ಅವರು ಯಾರಿಗೆಲ್ಲ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದಕ್ಕೆ ಒಂದು ರೆಸಿಡೆನ್ಸ್ ಆಫ್ ಇಂಡಿಯಾ ಆಗಿರಬೇಕು. ಸೊ ಆ್ಯಂಡ್ ಯು ಜಿಗಾದರೆ 12th ಪಾಸ್ ಆಗಿರಬೇಕು ವಿತ್ ಅ ಮಿನಿಮಮ್ ಪರ್ಸೆಂಟೇಜ್ ಆಫ್ 60%. ಸೊ ಕರೆಂಟ್ಲಿ ಫಸ್ಟ್ ಇಯರಿಗೆ ಎನ್ರೋಲ್ ಆಗಿರಬೇಕು. ಅದು ಫುಲ್ ಟೈಮ್ ಕೋರ್ಸ್. ಸೊ ನೀವೇನಾದರೂ ಫುಲ್ ಟೈಮ್ ಕೋರ್ಸ್ ಮಾಡ್ತಿಲ್ಲ, ಪಾರ್ಟ್ ಟೈಮ್ ಮಾಡ್ತಿದ್ದೀರಾ, ಇಲ್ಲ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಿದ್ದೀರಾ ಅಂದರೆ ಆಗಲ್ಲ. ಸೊ ಹೌಸ್ ಹೋಲ್ಡ್ ಇನ್ಕಮ್ 15 ಲ್ಯಾಕ್ವರೆಗೆ ಅಲವ್ ಇದೆ. ಬಟ್ಟು ಇನ್ಕಮ್ 2.5 ಲ್ಯಾಕ್ಕಿಂತ ಕಮ್ಮಿ ಇದ್ದರೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಆ್ಯಪ್ಟಿಟ್ಯೂಡ್ ಟೆಸ್ಟು ಮ್ಯಾಂಡೇಟ್ರಿ, ಆಯಿತಾ. ಸೊ ಯಾರಿಗೆಲ್ಲ ಇಲ್ಲ ಅಂತ ಹೇಳಿಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಇಲ್ಲ. ಸೊ ಆನ್ಲೈನ್ ಮೋಡ್ ಅಥವಾ ಹೈಬ್ರಿಡ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಿದ್ದವರಿಗಿಲ್ಲ. ಡಿಪ್ಲೊಮಾ ಆದಮೇಲೆ ಡೈರೆಕ್ಟ್ 10th ಆದಮೇಲೆ ಡೈರೆಕ್ಟ್ ಡಿಪ್ಲೊಮಾ ಮಾಡ್ತಾರಲ್ಲ, ಸೊ ಅವರಿಗಿಲ್ಲ. ಆಮೇಲೆ ಸೆಕೆಂಡ್ ಇಯರ್ ಅಂದರೆ 2 ಇಯರ್ಸ್ ಕೋರ್ಸ್ ಲೈಕ್ ಮಾಡೋರಿಗಿಲ್ಲ, 6 ಇಯರ್ಸ್ ಕೋರ್ಸ್ ಮಾಡೋರಿಗಿಲ್ಲ. ಇದು ಗ್ರ್ಯಾಜುಯೇಷನಲ್ಲಿ ಅಂದರೆ ಅಂಡರ್ ಗ್ರ್ಯಾಜುಯೇಷನಲ್ಲಿ. ಬಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿದ್ರೆ MBA ಅವೆಲ್ಲ 2 ಇಯರ್ಸ್ ಅವರಿಗೆ ಇದೆ, ಆಯಿತಾ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾತ್ರ ಮ್ಯಾಂಡೇಟ್ರಿ, ವಿತೌಟ್ ದ್ಯಾಟ್ ಏನು ಮಾಡಲಿಕ್ಕಿಲ್ಲ, ಆಯಿತಾ. ಟ್ರೈ ಮಾಡಿ ನೋಡಿ, ಎಲ್ಲಾದರೂ ಹಾಕಿ ಟೆಸ್ಟ್ ಪಾಸ್ ಆದರೆ ನಿಮ್ಮ ಲಕ್ ಇದ್ದರೆ ಸಿಗ್ಬೋದು. ಸೊ 2 ಲ್ಯಾಕ್ ಬರುತ್ತೆ ಇಯರ್ಲಿ. ಸೊ ಏನು ಕಮ್ಮಿ ಅಮೌಂಟ್ ಏನಲ್ಲ. ಎಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಹಾಕೋದಂತ ಹೇಳಿ ಇನ್ನೊಂದು ವೀಡಿಯೋದಲ್ಲಿ ಹಾಕಿರ್ತೇನೆ ಡೀಟೇಲ್ಸ್.